ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಬನ್ನಿ, ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಕುಂಭರಾಶಿ ಮಾರ್ಚ್ ಭವಿಷ್ಯವನ್ನು ನೋಡೋಣ ಸ್ನೇಹಿತರೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಬನ್ನಿ ನೋಡೋಣ ವಿಡಿಯೋ. ಎಲ್ಲರಿಗೂ ನಮಸ್ಕಾರ. ಕುಂಭರಾಶಿಯವರೇ, ಈ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. ಯಾಕೆಂದರೆ ಇಂದು ನಾನು ಹೇಳಲಿರುವ ಮಾತುಗಳು ನಿಮ್ಮ ಜೀವನದಲ್ಲಿ ಈಗಾಗಲೇ ನಡೆಯುತ್ತಿರುವ ಒಂದು ಕಟು ಸತ್ಯವನ್ನು ಬೆಳಕಿಗೆ ತರುತ್ತದೆ. ಕೆಲವರಿಗೆ ಈ ಮಾತುಗಳು ಕಠಿಣವಾಗಿ ಕಾಣಬಹುದು, ಆದರೆ ಸತ್ಯ ಯಾವಾಗಲೂ ಸಿಹಿಯಾಗಿರುವುದಿಲ್ಲ. ಒಂದು ಕ್ಷಣ ನಿಮ್ಮ ಜೀವನವನ್ನು ನೆನೆಸಿ ನೋಡಿ. ನೀವು ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದೀರಿ, ಎಷ್ಟೋ ಜನರಿಗೆ ದಾರಿ ತೋರಿಸಿದ್ದೀರಿ, ಎಷ್ಟೋ ಜನರ ಸಮಸ್ಯೆಗೆ ಪರಿಹಾರ ಕೊಟ್ಟಿದ್ದೀರಿ. ಆದರೆ ಅದೇ ಸಮಯದಲ್ಲಿ ನಿಮ್ಮ ಮನಸ್ಸಿನ ಒಳಗೆ ಒಂದು ಪ್ರಶ್ನೆ ಯಾವಾಗಲೂ ಕಾಡುತ್ತಿರುತ್ತದೆ. ನಾನು ಎಲ್ಲರಿಗೂ ಇಷ್ಟು ಮಾಡುತ್ತಿದ್ದೇನೆ, ಆದರೆ ನನಗೆ ಜೀವನದಲ್ಲಿ ಯಾಕೆ ಶಾಂತಿ ಇಲ್ಲ? ಆತ್ಮೀಯ ಕುಂಭರಾಶಿಯವರೇ, ನೀವು ಸಾಮಾನ್ಯ ವ್ಯಕ್ತಿಗಳಲ್ಲ. ನಿಮ್ಮ ಆಲೋಚನೆ, ನಿಮ್ಮ ದೃಷ್ಟಿಕೋನ, ನಿಮ್ಮ ಬುದ್ಧಿವಂತಿಕೆ ಇವುಗಳೆಲ್ಲ ನಿಮ್ಮನ್ನು ಜಗತ್ತಿನಲ್ಲೇ ವಿಭಿನ್ನ ವ್ಯಕ್ತಿಗಳನ್ನಾಗಿ ಮಾಡುತ್ತವೆ. ಜಗತ್ತು ಒಂದು ದಾರಿಯಲ್ಲಿ ನಡೆಯುತ್ತಿದ್ದರೆ ನೀವು ಮಾತ್ರ ಹೊಸ ದಾರಿಯನ್ನು ಹುಡುಕುವವರು. ಬೇರೆಯವರು ಸಮಸ್ಯೆಯನ್ನು ನೋಡಿದರೆ ನೀವು ಅದರೊಳಗೆ ಪರಿಹಾರವನ್ನು ಕಂಡುಕೊಳ್ಳುವವರು. ಇದೇ ಕಾರಣಕ್ಕೆ ಹಲವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಿಮ್ಮ ರಾಶಿಯ ಅಧಿಪತಿ ಶನಿ. ಶನಿ ಎಂದರೆ ಕೇವಲ ಕಷ್ಟ ಕೊಡುವ ಗ್ರಹವಲ್ಲ. ಶನಿ ನ್ಯಾಯದ ಪ್ರತೀಕ. ಶಿಸ್ತು, ಪರಿಶ್ರಮ, ನ್ಯಾಯ ಇವುಗಳೆಲ್ಲ ಶನಿಯ ಗುಣಗಳು. ಈ ಗುಣಗಳೇ ನಿಮ್ಮಲ್ಲೂ ಕಾಣಿಸುತ್ತವೆ. ಯಾರಾದರೂ ಅನ್ಯಾಯಕ್ಕೆ ಒಳಗಾದರೆ ನೀವು ಮೌನವಾಗಿರಲು ಸಾಧ್ಯವಾಗುವುದಿಲ್ಲ. ಯಾರಾದರೂ ಕಷ್ಟದಲ್ಲಿದ್ದರೆ ಅವರಿಗೆ ಸಹಾಯ ಮಾಡಲು ನಿಮ್ಮ ಮನಸ್ಸು ಮುಂದೆ ಬರುತ್ತದೆ. ಆದರೆ ಕುಂಭ ರಾಶಿಯವರೇ, ಇಲ್ಲಿಯೇ ನಿಮ್ಮ ಜೀವನದ ದೊಡ್ಡ ಸಮಸ್ಯೆ ಆರಂಭವಾಗುತ್ತದೆ. ನಿಮ್ಮ ಅತಿಯಾದ ಒಳ್ಳೆಯತನವೇ ಕೆಲವೊಮ್ಮೆ ನಿಮ್ಮ ದೊಡ್ಡ ದುರ್ಬಲತೆ ಆಗುತ್ತದೆ. ನೀವು ಯಾರನ್ನು ಅನುಮಾನಿಸುವ ಸ್ವಭಾವದವರಲ್ಲ. ನೀವು ಯಾರನ್ನು ನೋಯಿಸಲು ಇಷ್ಟಪಡುವುದಿಲ್ಲ. ಯಾರಾದರೂ ನಿಮ್ಮ ಬಳಿ ಬಂದು ತಮ್ಮ ಕಷ್ಟದ ಕಥೆಯನ್ನು ಹೇಳಿದರೆ ಸಾಕು, ನಿಮ್ಮ ಹೃದಯ ಕರಗಿಬಿಡುತ್ತದೆ. ನಿಮ್ಮ ಸಮಯವನ್ನು ಕೊಡುವಿರಿ, ನಿಮ್ಮ ಶಕ್ತಿಯನ್ನು ಕೊಡುವಿರಿ, ಕೆಲವೊಮ್ಮೆ ನಿಮ್ಮ ಹಣವನ್ನು ಕೊಡುವಿರಿ. ಆದರೆ ಒಂದು ದಿನ ನೀವು ಸಂಕಷ್ಟಕ್ಕೆ ಸಿಲುಕಿದಾಗ ಅದೇ ಜನರು ನಿಮ್ಮ ಬಳಿ ಕಾಣಿಸಿಕೊಳ್ಳುವುದಿಲ್ಲ. ಈ ಅನುಭವ ನಿಮಗೆ ಆಗಿಲ್ಲವೆಂದು ಹೇಳಲು ಸಾಧ್ಯವೇ? ಕುಂಭರಾಶಿಯವರೇ, ನೀವು ಜಗತ್ತಿಗೆ ಬೆಳಕು ಕೊಡುವ ಮೇಣದ ಬತ್ತಿಯಂತೆ. ಬೇರೆಯವರ ಜೀವನದಲ್ಲಿ ಬೆಳಕು ತರಲು ನೀವು ನಿಮ್ಮನ್ನೇ ಕರಗಿಸಿಕೊಳ್ಳುತ್ತೀರಿ. ಆದರೆ ಒಂದು ಸಮಯದ ನಂತರ ನಿಮ್ಮೊಳಗೆ ಖಾಲಿತನ ಮೂಡುತ್ತದೆ. ಹೊರಗೆ ನೀವು ನಗುತ್ತಾ ಮಾತನಾಡುತ್ತೀರಿ, ಜನರ ಜೊತೆ ಹಾಸ್ಯ ಮಾಡುತ್ತೀರಿ, ಆದರೆ ಒಳಗೆ ಒಂದು ದೊಡ್ಡ ನೋವು ಮೌನವಾಗಿ ಕುದಿಯುತ್ತಿರುತ್ತದೆ. ನನ್ನ ನೋವನ್ನು ಯಾರಿಗೂ ಅರ್ಥವಾಗುವುದಿಲ್ಲ ಎಂಬ ಭಾವನೆ ನಿಮ್ಮೊಳಗೆ ಹುಟ್ಟುತ್ತದೆ. ಈ ಒಂದು ಸ್ವಭಾವ ನಿಮ್ಮ ಜೀವನದ ಮೇಲೆ 3 ದೊಡ್ಡ ಪರಿಣಾಮಗಳನ್ನು ಬೀರುತ್ತದೆ. ಮೊದಲನೆಯದು ಆರ್ಥಿಕ ಅಸ್ಥಿರತೆ. ಕುಂಭರಾಶಿಯವರು ಸಾಮಾನ್ಯವಾಗಿ ದುಡಿಯುವವರು, ಆದರೆ ದುಡಿದ ಹಣ ಕೈಯಲ್ಲಿ ಉಳಿಯುವುದಿಲ್ಲ ಎಂದು ಹಲವರು ಹೇಳುತ್ತಾರೆ. ಇದರ ಹಿಂದೆ ಇರುವ ದೊಡ್ಡ ಕಾರಣ ನಿಮ್ಮ ಉದಾರತೆ. ಸ್ನೇಹಿತನಿಗೆ ಸಹಾಯ ಮಾಡುವುದು, ಬಂಧುವಿಗೆ ಹಣ ಕೊಡುವುದು, ಯಾರಾದರೂ ಸಂಕಷ್ಟದಲ್ಲಿದ್ದರೆ ನಿಮ್ಮ ಭವಿಷ್ಯವನ್ನೇ ಮರೆತು ಸಹಾಯ ಮಾಡುವುದು ಇವೆಲ್ಲ ಒಳ್ಳೆಯ ಗುಣಗಳು. ಆದರೆ ಅತಿಯಾದರೆ ಅದು ಸಮಸ್ಯೆ ಆಗುತ್ತದೆ. ಕೆಲವರು ನಿಮ್ಮ ಈ ಗುಣವನ್ನು ಬಳಸಿಕೊಳ್ಳುತ್ತಾರೆ. ಎರಡನೆಯದು ಒಂಟಿತನ. ನೀವು ಎಲ್ಲರಿಗೂ ಇದ್ದೀರಾ, ಆದರೆ ನಿಮಗೆ ಯಾರೂ ಇಲ್ಲ. ಜನರಿಗೆ ಸಲಹೆ ಕೊಡುವ ನೀವು ನಿಮ್ಮ ನೋವನ್ನು ಯಾರಿಗೂ ಹೇಳಿಕೊಳ್ಳದೆ ಮೌನವಾಗಿರುತ್ತೀರಿ. ಇದು ನಿಧಾನವಾಗಿ ನಿಮ್ಮ ಮನಸ್ಸನ್ನು ಕುಗ್ಗಿಸುತ್ತದೆ. ಮೂರನೆಯದು ಅವಕಾಶಗಳನ್ನು ಕಳೆದುಕೊಳ್ಳುವುದು. ಕುಂಭರಾಶಿಯವರು ತುಂಬ ಯೋಚಿಸುವ ಸ್ವಭಾವದವರು. ಒಂದು ನಿರ್ಧಾರ ತೆಗೆದುಕೊಳ್ಳುವ ಮೊದಲು 100 ವಿಚಾರಗಳನ್ನು ಯೋಚಿಸುತ್ತಾರೆ. ಇದರ ಪರಿಣಾಮವಾಗಿ ಕೆಲವೊಮ್ಮೆ ಕೈಗೆ ಬಂದ ಅವಕಾಶವೇ ಕೈತಪ್ಪುತ್ತದೆ. ಆದರೆ ಕುಂಭರಾಶಿಯವರೇ, ಇಂದು ಒಂದು ವಿಷಯ ನೆನಪಿಡಿ. ನೀವು ದುರ್ಬಲರಲ್ಲ. ನೀವು ಕೇವಲ ನಿಮ್ಮ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುತ್ತಿಲ್ಲ. ನಿಮ್ಮ ಜೀವನದಲ್ಲಿ 3 ಬದಲಾವಣೆಗಳನ್ನು ಮಾಡಿದರೆ ನಿಮ್ಮ ಭಾಗ್ಯವೇ ಬದಲಾಗಬಹುದು. ಮೊದಲನೆಯದು ಬೇಡ ಎಂದು ಹೇಳುವುದನ್ನು ಕಲಿಯಿರಿ. ಎಲ್ಲರಿಗೂ ಸಹಾಯ ಮಾಡುವುದು ಒಳ್ಳೆಯದು, ಆದರೆ ನಿಮ್ಮ ಜೀವನವೇ ಕಷ್ಟಕ್ಕೆ ಸಿಲುಕುವ ರೀತಿಯಲ್ಲಿ ಸಹಾಯ ಮಾಡುವುದು ಜ್ಞಾನವಲ್ಲ. ಮೊದಲು ನಿಮ್ಮ ಪರಿಸ್ಥಿತಿ ನೀವು ನೋಡಿ, ನಿಮ್ಮ ಸಾಮರ್ಥ್ಯ ನೋಡಿ, ಆಮೇಲೆ ಮಾತ್ರ ಸಹಾಯ ಮಾಡಿ. ಎರಡನೆಯದು ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ. ನೀವು ಕಲ್ಲಲ್ಲ, ನಿಮಗೂ ನೋವಾಗುತ್ತದೆ. ನಂಬಿಕಸ್ಥ ವ್ಯಕ್ತಿಯ ಬಳಿ ನಿಮ್ಮ ಮನಸ್ಸಿನ ಮಾತು ಹೇಳಿಕೊಳ್ಳಿ. ಮೂರನೆಯದು ನಿಮ್ಮ ಪ್ರತಿಭೆಗೆ ಬೆಲೆ ಕೊಡಿ. ನೀವು ಉಚಿತವಾಗಿ ಸಲಹೆ ಕೊಡುತ್ತೀರಿ, ಉಚಿತವಾಗಿ ಸಹಾಯ ಮಾಡುತ್ತೀರಿ, ಆದರೆ ಜಗತ್ತಿನಲ್ಲಿ ಉಚಿತವಾಗಿ ಸಿಗುವ ವಸ್ತುಗಳಿಗೆ ಬೆಲೆ ಇರುವುದಿಲ್ಲ. ನೀವು ನಿಮ್ಮ ಸಮಯಕ್ಕೆ ಬೆಲೆ ಕೊಟ್ಟಾಗ ಮಾತ್ರ ಜಗತ್ತು ನಿಮ್ಮನ್ನು ಗೌರವಿಸುತ್ತದೆ. ಸ್ನೇಹಿತರೆ, ಕುಂಭ ರಾಶಿಯವರೇ, ಒಂದು ವಿಷಯ ನೆನಪಿಡಿ. ಮಡಕೆ
ಒಡೆದನೆ ಅದರಲ್ಲಿರುವ ನೀರು ವ್ಯರ್ಥವಾಗುತ್ತದೆ. ಹಾಗೆಯೇ ನಿಮ್ಮ ಮನಸ್ಸು ಒಡೆದರೆ ನಿಮ್ಮ ಜ್ಞಾನ ವ್ಯರ್ಥವಾಗುತ್ತದೆ. ನೀವು ಅಳಲು ಹುಟ್ಟಿದವರಲ್ಲ, ನೀವು ಆಳಲು ಹುಟ್ಟಿದವರು. ಶನಿಯು ಶಿಸ್ತು ಮತ್ತು ನಿಮ್ಮ ಬುದ್ಧಿವಂತಿಕೆ ಒಂದಾದರೆ ನಿಮ್ಮನ್ನು ಸೋಲಿಸುವ ಶಕ್ತಿ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಆದ್ದರಿಂದ ಇಂದಿನಿಂದ ಒಂದು ಹೊಸ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಒಳ್ಳೆಯತನವನ್ನು ನಿಮ್ಮ ದೌರ್ಬಲ್ಯವಾಗಿಸಿಕೊಳ್ಳಬೇಡಿ. ನಿಮ್ಮ ಸಹಾಯಕ್ಕೆ ಅರ್ಹತೆ ಇರುವವರನ್ನು ಮಾತ್ರ ನಿಮ್ಮ ಜೀವನದಲ್ಲಿ ಉಳಿಸಿ. ಸ್ವಾರ್ಥಿಗಳನ್ನು ದೂರವಿಡಿ. ನಿಮ್ಮ ಕನಸುಗಳ ಕಡೆಗೆ ಗಮನ ಕೊಡಿ. ನಿಮ್ಮಲ್ಲಿರುವ ಈ ಕ್ರಿಯೇಟಿವಿಟಿ, ಆ ಹೊಸ ಆಲೋಚನೆ ಒಂದು ದಿನ ಜಗತ್ತನ್ನೇ ಬದಲಾಯಿಸಬಹುದು. ಕುಂಭರಾಶಿಯವರೇ, ಎದ್ದೇಳಿ. ಹಳೆಯ ನೋವುಗಳನ್ನು ಬಿಡಿ. ಹೊಸ ಶಕ್ತಿಯೊಂದಿಗೆ ನಿಮ್ಮ ಜೀವನವನ್ನು ಮತ್ತೆ ಕಟ್ಟಿಕೊಳ್ಳಿ. ಒಂದು ದಿನ ನಿಮ್ಮ ಯಶಸ್ಸು ಹೇಗಿರಬೇಕು ಅಂದರೆ, ಒಮ್ಮೆ ನಿಮ್ಮನ್ನು ಕಡೆಗಣಿಸಿದವರೇ ನಿಮ್ಮನ್ನು ಹುಡುಕಿಕೊಂಡು ಬರಬೇಕು. ಪ್ರತಿದಿನ ಸ್ವಲ್ಪ ಸಮಯ ನಿಮ್ಮ ಭವಿಷ್ಯದ ಬಗ್ಗೆ ಯೋಚಿಸಲು ಮೀಸಲಿಡಿ. ನಿಮ್ಮ ಗುರಿ ಏನು, ನಿಮ್ಮ ಕನಸು ಏನು ಎಂಬುದನ್ನು ಬರೆಯಿರಿ ಮತ್ತು ಅದಕ್ಕೆ ತಕ್ಕಂತೆ ಕ್ರಮವಾಗಿ ಕೆಲಸ ಮಾಡಿರಿ. ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಅರ್ಥವಿಲ್ಲದ ವಿಷಯಗಳಲ್ಲಿ ವ್ಯರ್ಥ ಮಾಡದೆ ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡುವ ಕೆಲಸಗಳಲ್ಲಿ ಬಳಸಬೇಕು. ಪುಸ್ತಕ ಓದುವುದು, ಹೊಸ ವಿಷಯಗಳನ್ನು ಕಲಿಯುವುದು, ಉತ್ತಮ ವ್ಯಕ್ತಿಗಳ ಜೊತೆ ಸಂಪರ್ಕ ಬೆಳೆಸುವುದು, ಇವುಗಳೆಲ್ಲ ನಿಮ್ಮ ಜೀವನದ ದಾರಿಯನ್ನು ಬದಲಾಯಿಸಬಲ್ಲದು. ನೀವು ಶನಿಯ ಆಶೀರ್ವಾದ ಹೊಂದಿರುವವರು. ಆದ್ದರಿಂದ ಪರಿಶ್ರಮ ಮತ್ತು ಶಿಸ್ತು ನಿಮ್ಮ ಜೀವನದ ಮಂತ್ರವಾಗಿರಬೇಕು. ಕುಂಭರಾಶಿಯವರು ಮಾಡುವ ದೊಡ್ಡ ತಪ್ಪು ಎಂದರೆ ಯಾರನ್ನಾದರೂ ತುಂಬ ಬೇಗ ನಂಬುವುದು. ಯಾರಾದರೂ ಕಷ್ಟದ ಕತೆ ಹೇಳಿದರೆ ತಕ್ಷಣ ಅವರಿಗೆ ಹಣ ಸಹಾಯ ಮಾಡಲು ಮುಂದೆ ಬರುತ್ತೀರಿ. ಸಹಾಯ ಮಾಡುವುದು ಒಳ್ಳೆಯದು, ಆದರೆ ನಿಮ್ಮನ್ನೇ ಸಂಕಷ್ಟಕ್ಕೆ ತಳ್ಳುವ ರೀತಿಯಲ್ಲಿ ಸಹಾಯ ಮಾಡುವುದು ಜ್ಞಾನವಲ್ಲ. ಎಲ್ಲರಿಗೂ ನಿಮ್ಮ ಸಮಯ, ನಿಮ್ಮ ಹಣ, ನಿಮ್ಮ ಶಕ್ತಿ ನೀಡುವುದನ್ನು ನಿಲ್ಲಿಸಬೇಕು. ಕೆಲವರು ನಿಮ್ಮ ಒಳ್ಳೆಯತನವನ್ನು ಬಳಸಿಕೊಳ್ಳಬಹುದು ಎಂಬುದನ್ನು ಮರೆಯಬೇಡಿ. ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡಿರುವ ಕುಟುಂಬ ಮತ್ತು ನಿಮ್ಮ ಭವಿಷ್ಯವನ್ನು ಮೊದಲಿಗೆ ಗಮನಿಸಿ. ಯಾರಾದರೂ ನಿಮ್ಮನ್ನು ಗೌರವಿಸದಿದ್ದರೆ ಅಥವಾ ನಿಮ್ಮ ಮನಸ್ಸಿಗೆ ನೋವು ಕೊಡುತ್ತಿದ್ದರೆ ಅವರಿಗಾಗಿ ನಿಮ್ಮ ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮ ಮೌನವನ್ನು ಜನರು ದೌರ್ಬಲ್ಯ ಎಂದು ಭಾವಿಸದಂತೆ ಕೆಲವೊಮ್ಮೆ ದೃಢವಾಗಿ ಮಾತನಾಡುವುದನ್ನು ಕಲಿಯಬೇಕು. ಸ್ನೇಹಿತರೆ, ಈ ಮಾತುಗಳು ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಒತ್ತಿ ನಿಮ್ಮ ಅನುಭವಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಗಹನ ಸತ್ಯದೊಂದಿಗೆ ಅಂದರೆ ಮುಂದೆ ಮತ್ತೊಮ್ಮೆ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಖಂಡಿತ ಮರಿಬೇಡಿ ಸ್ನೇಹಿತರೆ. ಮತ್ತೆ ಯುಗಾದಿ ಬರ್ತಾ ಇದೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಕುಂಭರಾಶಿಯವರಿಗೆ ಅಂತ ಅಲ್ಲ, ಪ್ರತಿಯೊಂದು ರಾಶಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತೆ ಸಿಕ್ಕೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.